ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಗಿಣ್ಣ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀವಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಎಲ್ಲ ಇಲ್ಲಿದೆ. ಅಮ್ಮ, ಇದೇನಿದು? ಹಾಲು. ಇದೇನು? ಇದು ಗಿಣ್ಣದ ಹಾಲು, ಬೆಲ್ಲ, ಒಣ ಶುಂಠಿ ಪುಡಿ. ಓಕೆ, ಸರಿ, ಮಾಡೋಣ ಈಗ. ಓಕೆ, ಇವಾಗ ಅರ್ಧ ಲೀಟ್ರ್ ಹಾಲನ್ನ ಒಂದು ಪಾತ್ರೆ ಹಾಕೋತಾ ಇದ್ದೀವಿ. ಹಾಲು, ಇದು ಗಿಣ್ಣದ ಹಾಲು, ಗೀಬಿನ ಹಾಲು ಅಂತಾರಲ್ಲ ಅದಿದು. ಸ್ವಲ್ಪ ಉಳಿದಿದೆ, ಹಾಲು ಹಾಕೊಂಡು ಕ್ಲೀನ್ ಮಾಡ್ಕೊತೀರಾ? ಹಾಂ, ಮತ್ತು ಬೆಲ್ಲ. ಓಕೆ, ಇದನ್ನು ಕರಗಿಸ್ಕೊಬೇಕು. ಓಕೆ, ಈ ಥರ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಇನ್ನು ಒಲೆ ಹಚ್ಚಿಲ್ಲ ನಾವು, ಡೈರೆಕ್ಟ್ ತಣ್ಣಗಿರೋ ಹಾಲಲ್ಲೇ ಮಾಡ್ತಾಯಿದ್ದೀವಿ. ತಣ್ಣಗಿರೋ ಹಾಲಲ್ಲೇ ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಬೆಲ್ಲ ಎಲ್ಲ ಕರಗಿದ ಮೇಲೆ ಇವಾಗ ಶುಂಠಿ ಪುಡಿ ಹಾಕೋತಾರೆ, ಒಣ ಶುಂಠಿ ಪುಡಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ ಇಡ್ಲಿ ಬೇಯಿಸೋ ಪಾತ್ರೆ ತೊಗೊಂಡು ಅದರಲ್ಲಿ ಈ ಥರ ಹಿಂಗೆ ಹೈಟಿಗೆ ಒಂದು ರಿಂಗ್ ಇಟ್ಟು ನೀರನ್ನ ಫಿಲ್ ಮಾಡಿ. ಆ್ಯಕ್ಚುಲಿ ಗಿಣ್ಣನ ಬೇಯಿಸ್ಬೇಕಾಗತ್ತೆ. ಹಾಂ, ಹೇಳಿ. ಈಗ ಅಮ್ಮ ಗೀಬಿನ ಹಾಲು ಇಡ್ತಾ ಇದ್ದಾರೆ ಒಳಗಡೆ, ಇಡಮ್ಮ. ಓಕೆ, ನೋಡ್ಬೋದು. ಈಗ ಗ್ಯಾಸ್ ಸ್ಟವ್ ಹಚ್ತೀವಿ. ಇದರೊಳಗಡೆ ಇಡ್ಲಿಗೂ ಇದರಲ್ಲಿ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಇದನ್ನು ಬೇಯಿಸೋದು. ಎಷ್ಟು ನಿಮಿಷ ಬೇಯಿಸೋದು ತಮ್ಮ? ಅದು ಒಂದು ಸ್ಪೂನ್ ಹಾಕಿ ಟೆಸ್ಟ್ ಮಾಡೋದು. ಇಷ್ಟು ಬೇಯಿದ ಒಟ್ಟು ಅಂದಾಜು ಒಂದು 5 ನಿಮಿಷ 10 ನಿಮಿಷ 7-8 ನಿಮಿಷದಲ್ಲಿ ಬೇಯಿಸಿದ್ದು. ಹಾಂ, ಬೆಂದಿದೆಯಲ್ಲ ಅಂತ ಚೆಕ್ ಮಾಡೋದು. ಈ ಥರ ಒಂದು ಸಲ ಏನು ಅಂಟಬಾರ್ದು ಈ ಥರ ಹಾಲಿಗೆ. ಸೊ ಇದು ಆಗಿದೆ ಅಂತ ಲೆಕ್ಕ. ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಕೂಲ್ ಆಗಿಬಿಡಬೇಕು.